ಹೆಂಗೆ ಕಾಣಿಸ್ತಿದ್ದಾನೆ ನೋಡಿ. ಸಂಡೇ ಯಾಕಾದರೂ ಕೊಡ್ತಾರೋ ಅಂತ ಅನ್ಸುತ್ತೆ. ಅವ್ನು ಥರ ನೋಡಿ, ಅವ್ನು ಹಾಕಿರೋ ಟೀ ಶರ್ಟ್ ನೋಡಿ. ಓಡೋಗ್ತಿದ್ದಾರೆ ನೋಡಿ ಮ್ಯಾಮ್ ಕಳ್ಳರು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಒಂದು ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ ವ್ಲಾಗ್ ಏನು ಅಂತ ಅಂದರೆ ಸಂಡೇ ವಿತ್ ಪ್ರಾಜೆಕ್ಟ್. ನನ್ನ ವ್ಲಾಗ್ ನೇಮ್ ಬಂದು ಯಾಕೆ ಅಂತ ಹೇಳಿದ್ರೆ ಇವತ್ತು ಸಂಡೇ ಇದೆ, ಮಕ್ಕಳು ಫ್ರೀಯಾಗಿರ್ತಾರೆ, ಏನಾದರೂ ಒಂದು ಮಾಡೋಣ ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಬಟ್ ಅದಾಗಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ಮಕ್ಕಳಿಗೆ ಸ್ಕೂಲಲ್ಲಿ ಪ್ರಾಜೆಕ್ಟ್ ಕೊಟ್ಬಿಟ್ಟಿದ್ರೆ, ಸೊ ಆ ಪ್ರಾಜೆಕ್ಟ್ ನಾಳೆನೇ ಸಬ್ಮಿಟ್ ಮಾಡಬೇಕಂತೆ. ಸೊ ಅದಕ್ಕೋಸ್ಕರ ನಾವು 3 ಜನ ಸೇರ್ಕೊಂಡು ಇವತ್ತು ಆ ಪ್ರಾಜೆಕ್ಟ್ನ ಫಿನಿಷ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಹಾಗೆಯೇ ಇವನು ಕೂಡ ನೆನ್ನೆನೇ ಕೇಳ್ತಾ ಇದ್ದ, ಮಮ್ಮಿ ನಾನು ಕೂಡ ವಿಶ್ ಮಾಡ್ತೀನಿ ಈ ವ್ಲಾಗಲ್ಲಿ, ನಾನು ಕೂಡ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದ. ಸೊ ಅದಕ್ಕೆ ಅವನ್ನ ಕರ್ಕೊಂಡಿದ್ದೀನಿ. ವಿಶ್ ಮಾಡಪ್ಪ, ಹೇಗೆ ಮಾಡ್ತೀಯ ಅಂತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಶುಭ ಫ್ರೆಂಡ್ಸ್, ಅವನಿಗೆ ಫಸ್ಟ್ ಟೈಮ್ ಅಲ್ಲ, ಸೊ ಹಂಗಾಗಿ ನಾಚ್ಕೊಂಡ ಭಯ ಆಯಿತು. ಏನಿಲ್ಲ, ಅವನೇನು ಹೇಳಕ್ಕೆ ಬಂದ ಅಂತಂದರೆ, ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ನಾನು ನಿಮ್ಮ ಪ್ರೀತಿಯ ಸುಬ್ಬು ಅಲ್ಲ ಸುಭಾಷ್. ಇನ್ನೊಂದ್ಸರಿ ಏನು? ಹಾಯ್ ಹಲೋ ಫ್ರೆಂಡ್ಸ್. ಕ್ಯಾಮ್ರಾ ನೋಡ್ಕೊಂಡು ಹೇಳಬೇಕು. ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ನಾನು ನಿಮ್ಮ ಶುಬ್ಬು ಅಲ್ಲ ಸುಭಾಷ್. ಅವನು ನಿಮ್ಮ ಸುಬ್ಬು ಅಲ್ವಂತೆ, ಸುಭಾಷ್ ಅಂತೆ. ಎಲ್ಲರೂ ನನ್ನ ಸುಬ್ಬುಗೆ ಹಾಯ್ ಮಾಡಿಬಿಡಿ. ಸಾರಿ ಸುಭಾಷ್ಗೆ ಹಾಯ್ ಮಾಡಿ. ಓಕೆನಾ ಫ್ರೆಂಡ್ಸ್? ಬನ್ನಿ ಹಾಗಾದ್ರೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಏನು ಪ್ರಾಜೆಕ್ಟ್ ಅಂತ ಹೇಳಿದ್ರೆ, ನನ್ನ ಮಗನಿಗೆ ಇವನಿಗೆ ಈ ಚುಲ್ಟುಗೆ ಥರ್ಮಾಕೋಲ್ ಯೂಸ್ ಮಾಡಿ ಮನೇನ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ದೊಡ್ಡವನಿಗೆ ಔಟ್ಡೋರ್ ಗೇಮು ಅಥವಾ ಇಂಡೋರ್ ಗೇಮ್ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಮಾಡ್ಕೊಂಡು ಬಾ ಅಂತ ಹೇಳಿದ್ದಾರೆ. ನೋಡೋಣ ಹೇಗೆ ಮಾಡ್ತಾರೆ. ನಾನು ಆದಷ್ಟು ಹೆಲ್ಪ್ ಮಾಡ್ತೀನಿ ಅವ್ರಿಗೆ, ಯಾಕೆಂದರೆ ಅವರೇ ಮಾಡಬೇಕು ಅದನ್ನು. ಅವ್ರು ಮಾಡಿದ್ರೆ ಮಾತ್ರ ಅದು ಅರ್ಥ ಆಗೋದು. ಆ್ಯಕ್ಚುಲಿ ಪ್ರಾಜೆಕ್ಟ್ ಕೊಟ್ಟಿನೇ 1 ವಾರ ಆಗಿದೆ, ನಾನು ಮಾಡಿರಲಿಲ್ಲ. ಇವತ್ತು ಮಾಡ್ತಾ ಇದ್ದೀನಿ. ಸೊ ಸಂಡೇ ಇತ್ತಲ್ಲ, ಸೊ ಅವರು ಫ್ರೀ ಇರ್ತಾರೆ, ಅವ್ರನ್ನ ಕರ್ಕೊಂಡು ಮಾಡೋಣ ಅಂತೇಳಿ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡೋಣ. ಇದು ನಿನಗೆ ಔಟ್ಡೋರ್ ಗೇಮ್ ಬೇಕಾ ಇಂಡೋರ್ ಗೇಮ್ ಬೇಕಾ? ಇಂಡೋರ್ ಗೇಮೇ ಮಾಡೋಣ. ಓಕೆ ಫ್ರೆಂಡ್ಸ್, ಅವನಿಗೆ ಇಂಡೋರ್ ಗೇಮ್ ಮಾಡ್ತೀನಿ. ಇವನಿಗೆ ಬಂದು ಥರ್ಮಾಕೋಲಲ್ಲಿ ಹೌಸ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ಅರ್ಧ ಆಗಿದೆ, ಹಂಚು ಅರ್ಧ ಹಾಕಿದ್ದೀನಿ, ಇನ್ನು ಅರ್ಧ ಹಾಕಿಲ್ಲ. ಯಾಕೆಂದರೆ ಇದು ಒಂದು ಚಿಕ್ಕದು ಮಾಡಿಬಿಟ್ಟಿದ್ದೆ ನಾನು ಇದನ್ನು. ಓಕೆನಾ? ಅದನ್ನು ತೆಗೆದು ರಿಮೂವ್ ಮಾಡಿ ಮತ್ತೆ ಈ ಸೈಡು ದೊಡ್ಡದು ಹಾಕ್ಬೇಕಂತ ಹೇಳಿ ನಾನು ರಿಮೂವ್ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ ಇವತ್ತು ಅಂತ. ಫ್ರೆಂಡ್ಸ್, ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಇದನ್ನು ಇವ್ರು ಮಾಡಬೇಕು, ನನ್ನ ಕೈಲಿ ಮಾಡಿಸ್ತಾ ಇದ್ದಾರೆ. ಅವ್ರು ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಬಂದು ಲೂಡೋ ಮಾಡ್ತಾ ಇದ್ದೀನಿ. ಇಂಡೋರ್ ಗೇಮಲ್ಲಿ ಫಸ್ಟು ನಾನು ಮಾಡ್ತಾ ಇರೋದು ಲೂಡೋ. ಬನ್ನಿ ನೋಡಿ ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ. ದಿಸ್ ಇಸ್ ಲೂಡೋ, ಇಂಡೋರ್ ಗೇಮ್ ಲೂಡೋ. ಹೇಗಿದೆ ಫ್ರೆಂಡ್ಸ್? ಕಾಮೆಂಟ್ ಮಾಡಿ ಪ್ಲೀಸ್. ಆ್ಯಕ್ಚುಲಿ ಇವ್ರ ಕೈಲಿ ಮಾಡಿಸೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ರೆ, ಅವ್ರು ಆರಾಮಾಗಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ, ನಾನು ಮಾಡ್ತಾ ಇದ್ದೀನಿ ನೋಡಿ. ಲೂಡೋ ಆದಮೇಲೆ ನಾನು ಇವಾಗ ಚೆಸ್ ಮಾಡ್ತಾ ಇದ್ದೀನಿ. ಅಂತೂ ಇಂತೂ ಒಂದು ಲೂಡೋ ಮಾಡಿದೆ, ಒಂದು ಚೆಸ್ ಮಾಡಿದೆ. ತುಂಬಾ ಖುಷಿ ಆಗ್ತಾ ಇದೆ. ಮಕ್ಕಳು ಕೂಡ ಖುಷಿ ಪಡ್ತಾ ಇದ್ದಾರೆ. ನೆಕ್ಸ್ಟು ಮಮ್ಮಿ ಕೇರಮ್ ಮಾಡು ಅಂತ ಇದ್ದಾನೆ. ನೋಡೋಣ ಬನ್ನಿ. ಇದು ಫಸ್ಟ್ ಹೇಗಿದೆ ಅಂತ ನನಗೆ ಹೇಳಿ. ದಿಸ್ ಇಸ್ ಟೀ ಬ್ರೇಕ್. ಯಾಕೆಂದರೆ ಕಂಟಿನ್ಯೂಸ್ 1.5 ಅವರಿಂದ ವರ್ಕ್ ಮಾಡ್ತಾ ಇದ್ದೆ. ಸೊ ರೆಸ್ಟ್ ಬೇಕು ಅಂತ ಅನ್ನಿಸ್ತು, ಅದಕ್ಕೆ ಒಂದು ಶಾರ್ಟ್ ಟೀ ಬ್ರೇಕ್ ತೊಗೊಂಡೆ. ಬಟ್ ಕುಡಿತಾ ಇರೋದು ಕಾಫಿ. ಯಾಕೆ ಅಂತ ಹೇಳಿದ್ರೆ ನಾನು ಟೀ ಮಾಡ್ಕೊಳಕ್ಕಾಗಲಿಲ್ಲ. ಕಾಫಿ ಮಾಡ್ಕೊಂಡು ಬಂದು ಒಂದು ಕಪ್ ಕಾಫಿ ಕುಡಿತಾ ಇದ್ದೀನಿ. ಇದಾದಮೇಲೆ ನಾನು ಕೇರಮ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್? ನನಗೆ ಒಂದು ಥಾಟ್ ಬಂತು ಮೈಂಡಿಗೆ, ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತಾ ಇದೆ. ಹೇಳ್ತೀನಿ ಕೇಳಿ. ನಮ್ಮ ಟೈಮ್ ತುಂಬ ಕೆಟ್ಟದಾದಾಗ ನಮ್ಮ ಬಗ್ಗೆ ಏನೇನೋ ಮಾತಾಡ್ತಾರೆ. ಅಂದರೆ ನಾವು ತುಂಬ ದಡ್ರು, ನಮಗೆ ಪ್ಲ್ಯಾನ್ ಇಲ್ಲ, ಒಂದು ಫ್ಯೂಚರ್ ಪ್ಲ್ಯಾನ್ ಇಲ್ಲ, ಅಥವಾ ಲೈಫಲ್ಲಿ ಒಂದು ಗೋಲ್ ಇಲ್ಲ, ಅವಳು ದಡ್ಡಿ, ಅವಳು ಹಾಗೆ ಹೀಗೆ ಅಂತ ಏನೇನೋ ಮಾತಾಡ್ತಾರೆ. ಅದಕ್ಕೆ ನಿನ್ನ ಲೈಫ್ ಹಿಂಗಾಯಿತು ಹಾಗೆ ಹೇಗೆ ಅಂತ. ಬಟ್ ದೇವ್ರು ನಮಗೆ ಯಾವತ್ತೂ ಕೈ ಬಿಡೋದಿಲ್ಲ, ಕೈ ಕೂಡ ಕೊಡೋದಿಲ್ಲ ಭಗವಂತ. ಹೌದಲ್ವಾ? ನಮ್ಮ ಟೈಮು ಚೆನ್ನಾಗಾದಾಗ, ನಾವು ಒಂದು ಲೆವೆಲ್ಗೆ ಬಂದಾಗ, ನಾವು ಒಂದು ಗೋಲ್ನ ರೀಚ್ ಮಾಡಿದಾಗ, ಪ್ರತಿಯೊಬ್ಬರು ನಮ್ಗೆ ಯಾರ್ಯಾರು ಏನೆಲ್ಲ ಮಾತಾಡಿರ್ತಾರೆ ಪ್ರತಿಯೊಬ್ಬರು ತೆಪ್ಪಗಾಗ್ತಾರೆ. ಸೊ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು. ನಮ್ಮ ಪ್ರಯತ್ನನ ನಾವು ಬಿಡದೆ ಮಾಡ್ತಾ ಇರಬೇಕು. ನಾವು ಏನೇ ಮಾಡಿದ್ರೂ ಒಂದು ಕೊಂಕು ಮಾತು ಆಡ್ತಾರಲ್ವ. ಸೊ ನಾವು ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು. ಅದರಿಂದ ನಮಗೆ ಲೈಫ್ ಚೇಂಜಸ್ ಆಗುತ್ತೆ ಅಂದರೆ ಅದನ್ನು ತಗೊಳ್ಳೋಣ.
ಅದರಿಂದ ನಮಗೆ ಯೋಚನೆ ಬರುತ್ತೆ ಅಥವಾ ಏನು ಮಾಡೋದಕ್ಕಾಗಲ್ಲ ಅನ್ನೋದಾದರೆ ಅದನ್ನು ಅಲ್ಲಿಗೆ ಬಿಡೋಣ ಅಂತ ನನಗೆ ಒಂದು ಥಾಟ್ ಬಂತು ಮೈಂಡಿಗೆ. ಒಂದು ಗೋಲ್ನ ರೀಚ್ ಆಗೋವರೆಗೂ ಯಾರು ಏನೇ ಅಂದರೂ ಅನಿಸ್ಕೊಂಡು ಪೇಷನ್ಸಿಂದ ಲೈಫ್ನ ಲೀಡ್ ಮಾಡಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನು. ಸೊ ಯಾಕೋ ಹೇಳ್ಬೇಕು ಅಂತ ಅನಿಸ್ತು ಗಾಯ್ಸ್, ಅದಕ್ಕೆ ಹೇಳ್ತಾ ಇದ್ದೀನಿ. ಇವನಿದಾನೆಲ್ಲ ಇವನು ಚುಲ್ಟು ಎಷ್ಟು ಕಿಲಾಡಿ ಅಂದರೆ ಫ್ರೆಂಡ್ಸ್, ಇವನು ಸುಮ್ಮನೆ ಸಾಮಾನ್ಯದವನಲ್ಲ. ಇವನು ಏನಕ್ಕೆ ಇಲ್ಲಿ ಬಂದು ನನ್ನ ಮುಂದೆ ಕುಣಿತಾ ಇದ್ದಾನೆ ಅಂದರೆ ನನಗೆ ನೈಸ್ ಮಾಡ್ತಾ ಇರೋದು. ನಾನು ಹೇಳ್ದೆ ನನ್ನ ಕೈಲಿ ಆಗ್ತಾಯಿಲ್ಲ ಕಣ್ರೋ, ನಾಳೆ ಕಂಟಿನ್ಯೂ ಮಾಡ್ತೀನಿ, ನೀವು ಟ್ಯೂಸ್ಡೇ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದಕ್ಕೆ ಮಮ್ಮಿ ಇವತ್ತೇ ಕಂಪ್ಲೀಟ್ ಮಾಡಲಿ ಅಂತೇಳಿ ನನ್ನ ಮುಂದೆ ಬಂದು ಹೀಗೆ ಡ್ಯಾನ್ಸ್ ಮಾಡ್ತಾ ಇರೋದು. ಅವ್ನು ಡ್ಯಾನ್ಸ್ ಮಾಡೋದು ನೋಡಿ ನನಗೂ ಡ್ಯಾನ್ಸ್ ಮಾಡಬೇಕು ಅಂತ ಅನಿಸ್ತು. ಹಾಗೆ ಅವನ ಜೊತೆ ನಾನು ಕೂತಲ್ಲೇ ಒಂದೆರಡು ಸ್ಟೆಪ್ ಹಾಕಿ ಅಲ್ಲೇ ನಾನು ಕಂಟಿನ್ಯೂ ಮಾಡಿದೆ. ಇಷ್ಟೇ ಫ್ರೆಂಡ್ಸ್, ನನ್ನ ಮಗ ಹಿಂಗೆ ನೈಸ್ ಮಾಡಿ ಅವನ ಕೆಲಸನ ಗಿಟ್ಟಿಸ್ಕೊಬಿಡ್ತಾನೆ ನನ್ನ ಹತ್ರ. 12 ಗಂಟೆ ಕೂತವಳು ಪ್ರಾಜೆಕ್ಟ್ ಹಿಡ್ಕೊಂಡು 2:15 ಆಗಿದೆ, ಇನ್ನೂ ಕೆಲಸ ಮುಗ್ದಿಲ್ಲ. ಕಂಟಿನ್ಯೂಸ್ ವರ್ಕ್ ಮಾಡ್ಕೊಂಡು ಹೋದರೆ ಎಂಥವ್ರಿಗೂ ಬೇಜಾರಾಗುತ್ತೆ ಅಲ್ವಾ, ಬೋರ್ ಅನಿಸ್ಬಿಡುತ್ತೆ. ಅದಕ್ಕೆ ಏನು ಮಾಡಿದೆ, ಒಂದು ಬ್ರೇಕ್ ಕೊಡೋಣ ಅಂತೇಳಿ ಒಂದು ಗೇಮ್ ಆಡಿಸ್ದೆ ನನ್ನ ಮಕ್ಳ ಕೈಲಿ. ಎಷ್ಟು ಕಿಲಾಡಿಗಳು ಅಂದರೆ ಇವರು, ತಟ್ ಅಂತ ಹೇಳಿ ಅನ್ನೋ ಥರ ತಟ್ ಅಂತ ಸಾಲ್ವ್ ಮಾಡಿಬಿಟ್ರು ನಾನು ಕೊಟ್ಟಿದ್ದ ಪ್ರಾಬ್ಲಮ್ಮು. ಆಮೇಲೆ ಗೊತ್ತಾಯಿತು ಇದಕ್ಕೂ ಮುಂಚೆ ಇವರು ಇದನ್ನು ಟ್ರೈ ಮಾಡಿದ್ರಂತೆ. ಆಮೇಲೆ ಹೇಳ್ದ ಇದು ನಮಗೆ ಗೊತ್ತಿರೋ ಗೇಮೇನೆ ಅಂತೇಳಿ. ಬಟ್ ಚೆನ್ನಾಗಿ ಮಾಡಿದ್ರು, ಕೊಟ್ಟು ಕೂಡಲೇ ಎಕ್ಸ್ಪ್ಲೇನ್ ಮಾಡಿದ ಕೂಡಲೇ ಮಾಡಿದ್ರು. ಫ್ರೆಂಡ್ಸ್ 3:30-4 ಗಂಟೆ ಹತ್ತತ್ರ ಹಾಗೇ ಬಿಡ್ತು. ಟೀ ಕುಡಿದೆ, ಡ್ಯಾನ್ಸ್ ಮಾಡಿದೆ, ಒಂದು ಗೇಮ್ ಆಡಿಸ್ದೆ, ಪ್ರಾಜೆಕ್ಟು ಅದು ಕಂಪ್ಲೀಟ್ ಆಗೋ ಟೈಮು ಬಂತು. ರಿಸ್ಕ್ ತೊಗೊಂಡು ಪ್ರಾಜೆಕ್ಟ್ ಮಾಡಿದ್ದು ನಾನು. ಬಟ್ ನನ್ನ ಮಕ್ಕಳು ಕೇಳ್ತಾ ಇರೋದು, ಮಮ್ಮಿ ಒಂದು ರೌಂಡ್ ಆಚೆ ಹೋಗಿ ಆಟ ಆಡ್ಕೊಂಡು ಬರಲ್ಲ ಮಮ್ಮಿ, ತುಂಬ ಟಯರ್ಡ್ ಆಗಿದ್ದೀನಿ ಅಂತ ಕೇಳ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಏನಿದು ಎಲ್ಲೋಗಿದ್ದೆ? ನೋಡಿ ನನ್ನ ಮಗ ಬರ್ತಾನೆ ನೋಡಿ ಫ್ರೆಂಡ್ಸ್, ಹೆಂಗೆ ಕಾಣಿಸ್ತಿದ್ದಾನೆ ನೋಡಿ. ಸಂಡೇ ಯಾಕಾದರೂ ಕೊಡ್ತಾರೋ ಅಂತ ಅನಿಸುತ್ತೆ. ಅವ್ನು ಥರ ನೋಡಿ, ಅವ್ನು ಹಾಕಿರೋ ಟೀ ಶರ್ಟ್ ನೋಡಿ, ಅವ್ರ ಅಣ್ಣನ ಟೀ ಶರ್ಟ್ ಹಾಕ್ಕೊಂಡು ವಿತೌಟ್ ಸ್ಲಿಪ್ಪರು ಹೋಗಿದ್ದಾನೆ ರೋಡಿಗೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವನೊಬ್ಬ ಅವನಿಗಿಂತ ಹೆಚ್ಚು ಇವನು ಸೈಲೆಂಟ್ ಕಿಲ್ಲರ್. ಇವನು ಏನು ಸೈಲೆಂಟಾಗಿ ಹೋಗ್ತಿದ್ದಾನೆ, ನಾನಲ್ಲ ಅನ್ನೋ ಥರ. ನೋಡಿ ಫ್ರೆಂಡ್ಸ್, ಸಂಡೇ ಯಾಕಾದರೂ ಬರುತ್ತೆ ಅನಿಸುತ್ತೆ ಅವ್ರ ಅವತಾರಗಳು ನೋಡಿದ್ರೆ. ಹಂಗೆ ಮಾಡಿ ಹಿಂಗೆ ಮಾಡಿ ಏನೋ ಒಂದು ಮಾಡಿ ನನ್ನ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದೆ. ಫುಲ್ ಡೇ ಇದೇ ತಗೋತು. ಬೆಳಗ್ಗೆ ಎದ್ದಿದ್ದೆ ಲೇಟು, ಅದರಲ್ಲಿ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಪ್ರಾಜೆಕ್ಟ್ ಕೂತು 12:30ಗೆ ಕೂತವಳು 4:15ಗೆ ಎದ್ದಿದ್ದೀನಿ. ಅಂತೂ ಮುಗಿಸಿದ್ದೀನಿ ಫ್ರೆಂಡ್ಸ್. ಇದು ಪ್ರಾಜೆಕ್ಟ್ ಇಷ್ಟು ಕಂಪ್ಲೀಟ್ ಆಗಿದೆ, 80% ಆಗಿದೆ, ಇನ್ನೂ 20% ಬ್ಯಾಲೆನ್ಸ್ ಇದೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು, ಬಾಯ್.